ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರ ಸಂಚಾರ ನಾಡಿ. ಇವತ್ತಿದ್ದಕ್ಕಿದ್ದ ಹಾಗೆ ಈ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯವಾಗಿತ್ತು. ಇದನ್ನೇ ನಂಬಿಕೊಂಡಂತಹ ಪ್ರಯಾಣಿಕರು ಕೆಲ ಹೊತ್ತುಗಳ ಕಾಲ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಅಷ್ಟಕ್ಕೂ ಏನಾಗಿತ್ತು ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಹಸಿರು ಮಾರ್ಗದಲ್ಲಿ ಮೆಟ್ರೋ ದಿಢೀರ್ ವ್ಯತ್ಯಯ, ಪೀಕ್ ಅವರ್ನಲ್ಲೇ ಪ್ರಾಬ್ಲಮ್, ಪ್ರಯಾಣಿಕರ ಪರದಾಟ. ಬೆಂಗಳೂರಿನ ಸಂಚಾರ ನಾಡಿ ನಮ್ಮ ಮೆಟ್ರೋ ಇಂದು ಮತ್ತೆ ದಿಢೀರ್ ಕೈಕೊಟ್ಟಿತ್ತು. ಮೆಟ್ರೋ ಹಸಿರು ಮಾರ್ಗದಲ್ಲಿ ಬೆಳ್ಳಂಬೆಳಗ್ಗೆ ಉಂಟಾದ ತಾಂತ್ರಿಕ ಸಮಸ್ಯೆ ಎಫೆಕ್ಟ್ನಿಂದ ಜನ ಪರದಾಡಿದ್ರು. ಕೆಲಸಗಳಿಗೆ ಸರಿಯಾದ ಸಮಯಕ್ಕೆ ಹೋಗಲಾಗದೆ ನಮ್ಮ ಮೆಟ್ರೋ ವಿರುದ್ಧ ಕಿಡಿಕಾರಿದ್ರು. ಪೀಣ್ಯ ಮೆಟ್ರೋ ನಿಲ್ದಾಣದಲ್ಲಿ ಬೆಳಗ್ಗೆ 10:18ಕ್ಕೆ ಹಸಿರು ಮಾರ್ಗದ ಹಳಿಯಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ಈ ತಕ್ಷಣ ಯಶವಂತಪುರ ಟು ನಾಗಸಂದ್ರದವರೆಗಿನ ಮೆಟ್ರೋ ರೈಲಿನ ಓಡಾಟವನ್ನು ಕೂಡಲೇ ಸ್ಥಗಿತಗೊಳಿಸಲಾಯಿತು. ಇದರಿಂದ ನಾಗಸಂದ್ರದಿಂದ ಯಶವಂತಪುರ ಮಾರ್ಗ ಮಧ್ಯದಲ್ಲಿ ಸಂಚಾರ ಮಾಡುವ ಗೊರಗೊಂಟೆಪಾಳ್ಯ, ಜಾಲಹಳ್ಳಿ, ದಾಸರಹಳ್ಳಿ, ಪೀಣ್ಯ, ನಾಗಸಂದ್ರ ಮಾರ್ಗದ ಪ್ರಯಾಣಿಕರು ಪರದಾಡುವಂತಾಯಿತು. ಟೈಮಿಂಗ್ಸು ಪ್ರತಿಯೊಬ್ಬರನ್ನು ಸ್ಕೆಡ್ಯೂಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಸೊ ಬಿಫೋರ್ ಇನ್ಫಾರ್ಮ್ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸ್ವಲ್ಪ ಹಿರಿಯರು, ಚಿಕ್ಕವರು, ದೊಡ್ಡವರು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಇವಾಗ ಮೋಸ್ಟ್ ಪ್ರಾಬಬ್ಲಿ ಬಸ್ಸಸ್ BMTCs ಎಲ್ಲ ರಶ್ ಇದೆ ಅನ್ನೋ ಕಾರಣಕ್ಕೆ ಎಲ್ಲರೂ ತುಂಬ ಡಿಪೆಂಡ್ ಆಗಿರೋದು ಮೆಟ್ರೋಗೇನೆ. ಸೊ ನಮ್ಮದೆಲ್ಲ ಟೈಮಿಂಗ್ಸ್ ವೇರಿಯೇಷನ್ ಆಗೋಗ್ಬಿಡುತ್ತೆ. ಮೆಟ್ರೋ ಈ ಥರ ಸಮಸ್ಯೆ ಆಗೋದು ತುಂಬ ಪ್ರಾಬ್ಲಮ್ ಅನಿಸುತ್ತೆ. ಯಾಕಂದರೆ ಯಾವಾಗಲೂ ನಾವು ಬಸ್ಸು, ಆಟೋ ನೆಚ್ಕೊಳ್ಳೋದಕ್ಕಿಂತ ಮೆಟ್ರೋ ಕರೆಕ್ಟ್ ಟೈಮಿಗೆ ಬರುತ್ತೆ, ಕರೆಕ್ಟ್ ಟೈಮಿಗೆ ಪಿಕಪ್ ಆಗುತ್ತೆ ಅನ್ನೋದಕ್ಕೆ ಬಂದಿರ್ತೀವಿ. ಇದೇ ಪ್ರಾಬ್ಲಮ್ ಆದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದು ಮೆಟ್ರೋದವರು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಕೇಳ್ತೀವಿ. ಇನ್ನು ಘಟನೆಯಾದ ಬಳಿಕ ಕೂಡಲೇ ಸಮಸ್ಯೆ ಬಗೆಹರಿಸಿದ ನಮ್ಮ ಮೆಟ್ರೋ 30 ನಿಮಿಷಗಳ ಬಳಿಕ ತಾಂತ್ರಿಕ ಸಮಸ್ಯೆ ಸರಿಪಡಿಸಿ ಎಂದಿನಂತೆ ಸಂಚಾರವನ್ನು ಆರಂಭಿಸಿತು. ಬೆಳಗ್ಗೆಯಿಂದ ಪ್ರಯಾಣಿಕರ ಪರದಾಟ ಕಂಡ ನಮ್ಮ ಮೆಟ್ರೋ ನಿಗಮ ಪತ್ರಿಕಾ ಪ್ರಕಟಣೆ ಮೂಲಕ ಸಾರ್ವಜನಿಕರಲ್ಲಿ ಕ್ಷಮೆಯಾಚಿಸಿತು. ಅದೇನೇ ಆಗಲಿ, ಇನ್ನು ಮುಂದೆ ಆದರೂ ಸಮಸ್ಯೆ ಉಂಟಾಗದಂತೆ ನಮ್ಮ ಮೆಟ್ರೋ ನಿಗಮ ಎಚ್ಚರ ವಹಿಸಲಿ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಮಾದೇಶ್ ಜೊತೆ ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.